ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಕೈನ್ಮಾಸ್ಟರ್ನ ಎಡಿಟಿಂಗ್ ಹೇಗೆಲ್ಲ ಶುರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಕೈನ್ಮಾಸ್ಟರ್ನಲ್ಲಿ ಈಸಿಯಾಗಿ ಎಡಿಟಿಂಗ್ನ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇಸಿಕ್ ಲೆವೆಲ್ ಎಲ್ಲ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮೊಂದು ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಗೈಸ್, ಇವಾಗ ಡೈರೆಕ್ಟಾಗಿ ನೀವು ಕೈನ್ಮಾಸ್ಟರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಕೈನ್ಮಾಸ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಏನಕ್ಕೆ ಅಂದರೆ ಪ್ಲೇಸ್ಟೋರ್ ಮುಖಾಂತರ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಈಗ ಇಲ್ಲಿ ನಿಮಗೆ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಸೆಟ್ಟಿಂಗ್ಸು ಎಲ್ಲ ಈ ರೀತಿಯಾಗಿ ಲೇಟೆಸ್ಟಾಗಿ ಬಂದಿರುವಂಥದ್ದು. ಇದರಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ನ್ಯೂ ಅಂತಿದೆಯಲ್ಲ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ನ್ಯೂ ಪ್ರಾಜೆಕ್ಟ್ ಅಂತ. ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ತೋರಿಸುತ್ತೆ ನಿಮಗೆ. ಸೊ ಮೊದಲನೇದು ಬಂದುಬಿಟ್ಟು 16:9. ಇದು ಬಂದುಬಿಟ್ರು ಯೂಟ್ಯೂಬ್ನ ರೇಷಿಯೋ ಬಂದುಬಿಟ್ಟು ಇದು. ಅಂದರೆ ನೀವು ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋಸ್ ನೋಡ್ತಿದ್ದೀರಾ, ಈಗ ಈ ಒಂದು ವೀಡಿಯೋ ನೋಡ್ತಿದ್ದೀರಲ್ಲ, ಇದು ಈ ಒಂದು ರೇಷಿಯೋಯಿಂದನೇ ಸೆಟ್ ಆಗಿರುವಂಥದ್ದು. ಅದಾದಮೇಲೆ 9:16 ಈ ಒಂದು ರೇಷಿಯೋ ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರಲ್ಲ ಆ ಒಂದು ರೇಷಿಯೋಗೆ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಇದು ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಒಂದು ಟಿ ವಿ ಬರುತ್ತಲ್ಲ, IGTV ಅಂತ, ಆ ಒಂದು ಟಿ ವಿ ಒಂದು ವೀಡಿಯೋ ಎಷ್ಟು ಕ್ಲಾರಿಟಿ ಬರುತ್ತೆ, ಒಂದು ರೆಸೊಲ್ಯೂಷನ್ ಇರುತ್ತಲ್ಲ ಆ ಒಂದು ಸೈಜ್ ಇದು. ಹಾಗೆ ಇದು ಕೂಡ ಒಂದೊಂದು ರೆಸೊಲ್ಯೂಷನ್ಸ್ ಇರುತ್ತೆ. ಮತ್ತು ಇದು ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸು. ಹಾಗೆ ನಿಮಗೆ ಹಲವಾರು ಆಪ್ಷನ್ ಸಿಗುತ್ತೆ, ನೀವು ಚೆಕ್ಔಟ್ ಮಾಡಿ. ಇದಾದಮೇಲೆ ಡೈರೆಕ್ಟಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿರೋ ಫೈಲ್ಸ್ ಎಲ್ಲ ತೋರಿಸುತ್ತೆ. ನಾನು ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇಮೇಜಸ್ ಅಂತ ಒಂದು ಆಪ್ಷನ್ ಇದೆ. ಇಮೇಜಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ವೈಟ್ ಕಲರ್ ಬ್ಯಾಕ್ಗ್ರೌಂಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕಷ್ಟು ಸೆಕೆಂಡ್ಸ್ ಡ್ರ್ಯಾಗ್ ನೋಡ್ಬೋದು. ಈ ರೀತಿಯಾಗಿ ಮೂವ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು 27 ಸೆಕೆಂಡ್ಸ್ ಇರುವಂಥದ್ದು. ಅದಾದಮೇಲೆ ನೀವು ಈ ರೀತಿಯಾಗಿ ಮೂವ್ ಮಾಡ್ಕೊಂಡಾಯಿತು. ಸೊ ನೀವೀಗ ಕೇಳ್ಬೋದು ವೀಡಿಯೋನ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಸೊ ಇದರಲ್ಲಿ 2 ರೀತಿ ಇಂಪೋರ್ಟ್ ಮಾಡ್ಕೊಬೋದು. ಒಂದು ನಾರ್ಮಲಾಗಿ ನೀವು ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳೋವಂಥದ್ದು, ಜಸ್ಟ್ ಲೈಕ್ ಯಾವುದೋ ಒಂದು ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ಈ ಒಂದು ವೀಡಿಯೋನ ಇಂಪೋರ್ಟ್ ಮಾಡಿಕೊಂಡೆ. ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡುವಂಥದ್ದು, ಆ ಒಂದು ವೀಡಿಯೋಗೆ ರೆಸೊಲ್ಯೂಷನ್ ಚೇಂಜ್ ಮಾಡುವಂಥದ್ದು ಏನೂ ಆಗೋಲ್ಲ. ಇದು ಜಸ್ಟ್ ಫಿಕ್ಸಡ್ ಆಗಿರುತ್ತೆ. ಇದನ್ನು ನಿಮಗೆ ನಾರ್ಮಲಾಗಿ ಆ ಮೂವೀಸಲ್ಲಿ ನೋಡ್ತಿರ್ತೀರಲ್ಲ ಆ ರೀತಿಯಾಗಿ ಸೆಟ್ ಮಾಡ್ಕೊಂಡಿರ್ತೀವಿ. ಸೊ ಎರಡನೇದು ಬಂದ್ಬಿಟ್ಟು ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಮಧ್ಯದಲ್ಲಿ ಒಂದು ವೀಡಿಯೋ ಸೆಟ್ ಆಗಿರುತ್ತೆ. ಸೊ ಆ ರೀತಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ನೀವು ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಅಂತ ಬರುತ್ತೆ. ಸೊ ಒಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ವೀಡಿಯೋನ ಇಂಪೋರ್ಟ್ ಮಾಡ್ಕೊತೀನಿ. ನೋಡ್ಬೋದು ಈ ಒಂದು ವೀಡಿಯೋನ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಈ ರೀತಿಯಾಗಿ ಇದನ್ನು ಬೇಕಾದ್ರೆ ನೀವು ಏನು ಬೇಕಾದ್ರೂ ಆಪ್ಷನ್ಸ್ನ ಆ್ಯಡ್ ಮಾಡ್ಕೊಬೋದು. ಎಕ್ಸಾಂಪಲ್ ನೀವೀಗ ನೋಡ್ಬೋದು ಇನ್ ಆ್ಯನಿಮೇಷನ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಫೇಡ್ ಆಗಿರ್ಬೋದು, ಪಾಪು, ಸ್ಲೈಡ್ ರೈಟು, ಈ ರೀತಿಯಾಗಿ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಬಿಟ್ಟರೆ ಓವರಾಲ್ ಆ್ಯನಿಮೇಷನ್ಸ್ ಬರುತ್ತೆ. ನಿಮಗೆ ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡೋದು ಎಂಡ್ ಆ ಟೈಮಲ್ಲಿ ಈ ಒಂದು ಆ್ಯನಿಮೇಷನ್ಸ್ ಪ್ಲೇ ಆಗುತ್ತೆ. ಸೊ ಇನ್ ಆ್ಯನಿಮೇಷನ್ ಅಂದರೆ ನಿಮಗೆ ವೀಡಿಯೋ ಶುರುವಾಗೋಕ್ಕಿಂತ ಮುಂಚೆನೇ ಆ ಒಂದು ಆ್ಯನಿಮೇಷನ್ಸ್ ತೋರಿಸುತ್ತೆ. ಬಟ್ ಎಂಡ್ ಆ್ಯನಿಮೇಷನ್ ಎಂಡಲ್ಲಿ ಓಪನ್ ಆಗುತ್ತೆ. ಇದೆಲ್ಲ ಆಯಿತು. ಸೊ ಬೇಸಿಕಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದೆಲ್ಲ ಗೊತ್ತಾಯಿತು ಅಂದ್ಕೋತೀನಿ. ಅದಾದಮೇಲೆ ಈ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂದ್ಕೋತೀರಾ. ಸೊ ಫಸ್ಟು ನೀವು ವಾಯ್ಸ್ ಓವರ್ ಕರೆಕ್ಷನ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ ಅಂದರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ವಾಯ್ಸ್ ಇದೆ, ಇಲ್ಲಿ 100% ಅಥವಾ 200% ಸೆಟ್ ಮಾಡ್ಕೊಂಬಿಡ್ತೀರಾ. ಬಟ್ ನಿಮಗೆ ಸೆಟ್ ಮಾಡಬೇಕು ಅಂದರೆ ಯಾವ ರೀತಿ ಅಂದರೆ ಈ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಲ್ಲಿ ನಿಮಗೆ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಸಿಗುತ್ತೆ. ಈ ಒಂದು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಈ ಒಂದು ವೀಡಿಯೋದಲ್ಲಿರೋ ವಾಯ್ಸ್ ಕಂಟೆಂಟ್ ಎಲ್ಲ ಇಲ್ಲಿ ಬರುತ್ತೆ. ಇದನ್ನು ಬೇಕಾದ್ರೆ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡು ನೋಡ್ಕೊಬೋದು, ಎಲ್ಲೆಲ್ಲಿ ನೀವು ಮಾತಾಡಿರುವಂಥ ವಾಯ್ಸ್ ಎಲ್ಲ ಇರುತ್ತೆ ಅಂತ. ಅಲ್ಲಿಗೆ ನೀವು ಕ್ಲಿಕ್ ಮಾಡಿಕೊಂಡು ಬೇಕು ಅಂದರೆ ಏನಾರು ಟ್ರಿಮ್ ಮಾಡಬೇಕು ಅಂದರೆ ಇಲ್ಲಿ ಕತ್ತರಿ ಆಪ್ಷನ್ ಸಿಗುತ್ತೆ. ಸೊ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಇದರಲ್ಲಿ 3 ಆಪ್ಷನ್ಸ್ ಇರುತ್ತೆ. ಸ್ಪ್ಲಿಟ್ ಲೆಫ್ಟ್ ಅಂತ ಅಂದರೆ ಲೆಫ್ಟಲ್ಲಿರೋ ಪೊಸಿಷನ್ನು ನೀವು ಎಲ್ಲಿಗೆ ಸೆಟ್ ಮಾಡಿರ್ತೀರೋ ಅದೆಲ್ಲ ಡಿಲೀಟ್ ಆಗುತ್ತೆ. ಸೊ ಬೇಡ ಅಂದರೆ ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣುತ್ತೆ, ಲೈಕ್ ಆ್ಯಂಟಿ ಕ್ಲಾಕ್ ವೈಸ್ ಥರ, ಅದನ್ನು ಕ್ಲಿಕ್ ಮಾಡಿ. ಈಗ ರೈಟ್ ಪೊಸಿಷನ್ ಕ್ಲಿಕ್ ಮಾಡಿ, ರೈಟ್ ಪೊಸಿಷನ್ ಎಲ್ಲ ಡಿಲೀಟ್ ಆಗುತ್ತೆ. ಈಗ ಸ್ಪ್ಲಿಟ್ ಅಂತ ಕೊಟ್ಟರೆ ಅಲ್ಲಿಗೆ ಬ್ರೇಕ್ ಡೌನ್, ಸೊ ಅಲ್ಲಿ ಒಂದು ಕಟ್ಟು ಆಪ್ಷನ್ನು ಸೆಟ್ ಆಗಿರುತ್ತೆ. ಈಗ ಇದೇ ಒಂದು ವೀಡಿಯೋ, ಸೊ ಇದೇ ಒಂದು ಆಡಿಯೋ, ಅದೇ ಒಂದು ಆಡಿಯೋ, ಆ ರೀತಿಯಾಗಿ ಬೇರೆ ಆಗಿರುತ್ತೆ. ಸೊ ಇದು ಬೇಸಿಕ್ಕಾಗಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಬೋದು. ಸೊ ಟೆಕ್ಸ್ಟನ್ನು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಕಾಣುತ್ತಲ್ಲ, ಸೊ ಟೆಕ್ಸ್ಟನ್ನ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಒಂದು ಟೆಕ್ಸ್ಟನ್ನು ಹೊಡೀರಿ. ಅದಾದಮೇಲೆ ಓಕೆ ಮೇಲೆ ಕ್ಲಿಕ್ ಕೊಟ್ಟಾದಮೇಲೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ನಿಮಗೆ ಮತ್ತೆ ಎಡಿಟಿಂಗ್ ಬೇಕು ಅಂದರೆ ಇಲ್ಲಿ ಕಾನ್ಸೆಪ್ಟ್ ನೋಡ್ಬೋದು, ಒಂದು ಕೀಬೋರ್ಡ್ ರೀತಿ, ಆ ಒಂದು ಕೀಬೋರ್ಡ್ ರೀತಿ ಹೋಗ್ಬಿಟ್ಟು ಈಗ ನೋಡ್ಬೋದು ನಾನು ಹಾಯ್ ಅಂತ
ಸೊ ಹಾಯ್ ಗುಡ್ ಈವ್ನಿಂಗ್ ಅಂತ ಈಗ ಟೆಕ್ಸ್ಟ್ ಮಾಡ್ತೀನಿ. ಸೊ ಟೆಕ್ಸ್ಟ್ ಎಲ್ಲ ಮಾಡಾಯಿತು, ಈ ರೀತಿಯಾಗಿ ಬಂತು. ಇದಾದಮೇಲೆ ಇದರ ಫಾಂಟ್ನ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಎ ಅಂತ ಇರುತ್ತೆ. ಸೊ ನಾರ್ಮಲಾಗಿ ಗೊತ್ತಿರುತ್ತೆ ಅನ್ಕೋತೀನಿ. ಇಲ್ಲೇ ನಿಮಗೆ ಹಲವಾರು ಫಾಂಟ್ ಸಿಗುತ್ತೆ, ನೋಡ್ಬೋದು. ಈ ರೀತಿಯಾಗಿ ಎಲ್ಲ ಫಾಂಟ್ಸು ನಿಮ್ಗೆ ಸಿಗುತ್ತೆ. ಈ ರೀತಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಸಿಗುತ್ತೆ, ಆಲ್ಫಾ ಒಪ್ಯಾಸಿಟಿ. ಇದರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದೇನಕ್ಕೆ ಉಪಯೋಗ ಆಗುತ್ತೆ ಅಂತ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಔಟ್ಲೈನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಔಟ್ಲೈನ್ ಅಂದರೆ ಬ್ಯಾಕ್ಗ್ರೌಂಡ್, ನಿಮ್ಮ ಟೆಕ್ಸ್ಟಲ್ಲಿ ಬ್ಯಾಕ್ಗ್ರೌಂಡ್ ಲೇಯರ್ ಬರುತ್ತಲ್ಲ, ಔಟರ್ ಲೇಯರು ಒಂದು ಕಲರು, ಅದು ಇದನ್ನು ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬೋದು, ಡಿಕ್ರೀಸ್ ಕೂಡ ಮಾಡ್ಕೊಬೋದು. ಸೊ ನಿಮಗೆ ಇದು ಗೊತ್ತಾಗ್ತಿಲ್ಲ ಅನ್ಕೋತೀನಿ. ಸೊ ಅದನ್ನು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಜಸ್ಟ್ ಒಂದು ಶ್ಯಾಡೋ ಆಪ್ಷನ್ ಇರುತ್ತಲ್ಲ, ಸೊ ಅದಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಕಲರ್ನ ಇನ್ಸರ್ಟ್ ಮಾಡ್ಕೊಂಬಿಡಿ. ಸೊ ಬ್ಯಾಕ್ಗ್ರೌಂಡ್ ಕಲರ್ನ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಲರ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವೊಂದು ಕಲರ್ ಬೇಕು ಅಂತ. ಇಲ್ಲಿ ನೋಡ್ಬೋದು, ನಿಮಗೆ ಈ ರೀತಿಯಾಗಿ ಗೊತ್ತಾಗಿರ್ಬೋದು. ಅವಾಗ ಏನು ಮಾಡಿ ಅಂದರೆ ಇಲ್ಲಿ ಫುಲ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಆ ಒಂದು ಗುಡ್ ಈವ್ನಿಂಗ್ ಅನ್ನೋದ್ರ ಬ್ಯಾಕ್ಗ್ರೌಂಡಲ್ಲಿ ಒಂದು ಗ್ರೀನ್ ಕಲರ್ ಇದೆ. ಅದಾದಮೇಲೆ ಆ ಒಂದು ಗುಡ್ ಈವ್ನಿಂಗ್ ಅನ್ನೋದ್ರಲ್ಲಿ ವೈಟ್ ಕಲರ್ ಪ್ಲಸ್ ಬ್ಲ್ಯಾಕ್ ಕಲರ್ ಕೂಡ ಮಿಕ್ಸ್ ಇದೆ. ಇದೇ ಔಟ್ಲೈನು, ಒಂದು ಬ್ಯಾಕ್ ಕಲರ್ ಮಿಕ್ಸ್ ಇದೆಯಲ್ಲ, ಅದೇ ಔಟ್ಲೈನ್ ಆಗಿ ಸೆಟ್ ಆಗಿರುತ್ತೆ. ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ನ ಮಾಡ್ಕೊಬೋದು. ಇಲ್ಲಿ ನಿಮಗೆ ಫುಲ್ ಎಚ್ ಡಿ ಮತ್ತು ಕೆಲವೊಂದು ಮೊಬೈಲಲ್ಲಿ ನಿಮಗೆ 4Kಗೂ ಕೂಡ ಸಪೋರ್ಟ್ ಆಗುತ್ತೆ, 2K 4K ಎಲ್ಲದಕ್ಕೂ ಕೂಡ ಸಪೋರ್ಟ್ ಆಗುತ್ತೆ. ಅದೊಂದು ಹೈ ಎಂಡ್ ಫೋನ್ ಆಗಿರಬೇಕು, ಲೈಕ್ ಒಂದು 30,000 ಮೇಲಾಗಿದ್ದರೆ ನಿಮಗೆ ಸಪೋರ್ಟ್ ಆಗುತ್ತೆ. ಕೆಲವೊಂದು ರಿಯಲ್ಮಿಲೂ ಸಪೋರ್ಟ್ ಆಗುತ್ತೆ, ರೆಡ್ಮಿಲೂ ಸಪೋರ್ಟ್ ಆಗುತ್ತೆ, ಒನ್ ಪ್ಲಸ್ಸು, ಐಫೋನಲ್ಲಂತೂ ಕೇಳೋಂಗೆ ಇಲ್ಲ, ಎಲ್ಲದಕ್ಕೂ ಸಪೋರ್ಟ್ ಆಗುತ್ತೆ. ಆ ರೀತಿಯಾಗಿ ಸೊ ನಿಮ್ಮ ಒಂದು ಕ್ಲಾರಿಟಿ ಮತ್ತು ಎಷ್ಟು FPS ಫ್ರೇಮ್ ರೇಟ್ ಇರುತ್ತಲ್ಲ, ನಿಮಗೆ ಅದು ಕೂಡ ಇಲ್ಲಿ ಸೆಟ್ ಆಗುತ್ತೆ. ನಾನೀಗ ಜಸ್ಟ್ ಈಗ ನಾನು ನಿಮಗೆ ತೋರ್ಸೋಕ್ಕೋಸ್ಕರ 360p ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ 1 MB ಇರುವಂಥದ್ದು ನಿಮಗೆ ಇಲ್ಲಿ ನೋಡ್ಬೋದು. ಹೈ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಬಟ್ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಒಂದು ಕಾಲು ಭಾಗ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಇದಾದಮೇಲೆ ನಿಮ್ಮ ಒಂದು ಮೊಬೈಲಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ನಿಮಗೆ ಖಂಡಿತ ಯೂಸ್ಫುಲ್ ಆಗಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಈಗಲೇ ಸಬ್ಸ್ಕ್ರೈಬ್